ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 39ನೇ ಪ್ರಶ್ನೆ. ಗುಂಡು ಹಾರಿಸುವ ಮೊದಲು ಗುಂಡು ಮತ್ತು ಬಂದೂಕಿನ ಒಟ್ಟು ಸಂವೇಗ ಎಷ್ಟು ಅಂತ ಕೇಳಿದ್ದಾರೆ. ಗುಂಡು ಹಾರಿಸ್ತಿದ್ದಾರೆ ಅಂದ್ರೆ ಸರಿ, ಆ ಘಟನೆ ನಡೆಯೋದಕ್ಕಿಂತ ಮೊದಲು, ಗುಂಡು ಹಾರಿಸೋದಕ್ಕಿಂತ ಮೊದಲು ಗುಂಡು ಮತ್ತು ಬಂದೂಕಿನ ಒಟ್ಟು ಸಂವೇಗ ಎಷ್ಟಾಗಿರುತ್ತೆ? ಸಂವೇಗ ಅಂದ್ರೆ ಏನು? ಸಂವೇಗ ಅನ್ನುವಂಥದ್ದು ಯಾವ್ಯಾವ್ದ್ರ ಗುಣಲಬ್ಧ? ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ ಅಂತ ಬರಿತೀವಿ. ಪಿ ಅಂದ್ರೆ ಸಂವೇಗ, ಎಂ ಅಂದ್ರೆ ದ್ರವ್ಯರಾಶಿ, ವಿ ಅಂದ್ರೆ ವೇಗ. ಹಾಗಿದ್ರೆ ಇದು ಒಂದು ಕಾಯದ ದ್ರವ್ಯರಾಶಿ ಮತ್ತೆ ವೇಗದ ಗುಣಲಬ್ಧವಾಗಿದೆ ಸಂವೇಗ. ಸರಿ, ಹಾಗಿದ್ರೆ ಈಗ ಗುಂಡು ಹಾರಿಸೋದ್ಕಿಂತ ಮೊದಲು ಬಂದೂಕ್ ಮತ್ತೆ ಬುಲೆಟ್ ಇದೆ ನಮ್ಮ ಹತ್ರ. ಅದರದ್ದು ದ್ರವ್ಯರಾಶಿ ಎಷ್ಟೋ ಗ್ರಾಮ್ ಅಲ್ಲಿ ಇದೆ. ಆದ್ರೆ ವೇಗ ಏನಿದೆ? 0 ಇದೆ. ಬುಲೆಟ್ ಹಾರಿಸೋಕ್ಕಿಂತ ಮೊದಲು 0 ಇರುತ್ತಲ್ವಾ? ಹಾಗಿದ್ರೆ ಸಂವೇಗ ಏನಾಯ್ತು? 0. ಹಾಗಾಗಿ ಗುಂಡು ಹಾರಿಸುವ ಮೊದಲು ಗುಂಡು ಮತ್ತು ಬಂದೂಕಿನ ಒಟ್ಟು ಸಂವೇಗ ಶೂನ್ಯವಾಗಿರುತ್ತದೆ. ಥ್ಯಾಂಕ್ ಯು.